ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಸ್ವಾಗತ. ನಾವು ದಿನವೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಓಪನ್ ಮಾಡಿದಾಗ ಏನು ಕಾಣ್ತೀವಿ? ಲಕ್ಸುರಿ ಕಾರ್ಸ್, ಹ್ಯಾಪಿ ಕಪಲ್ಸ್, ಪರ್ಫೆಕ್ಟ್ ಬಾಡಿ, ಡ್ರೀಮ್ ಲೈಫ್, ಸಕ್ಸಸ್ ಸ್ಟೋರೀಸ್. ಅವುಗಳನ್ನೆಲ್ಲವನ್ನ ಕಂಡಾಗ ಆಗ ನಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಬರುತ್ತದೆ, ಅವರ ಲೈಫ್ ಮಾತ್ರ ಈಜಿನಾ? ನನ್ನ ಲೈಫ್ ಯಾಕೆ ಇಷ್ಟು ಕಷ್ಟ ಇದೆ? ಇಂದು ಈ ವಿಡಿಯೋನಲ್ಲಿ ನಾನು ಒಂದು ಸತ್ಯವನ್ನ ಹೇಳ್ತೀನಿ. ಲೈಫ್ ಯಾರಿಗೂ ಈಸಿ ಅಲ್ಲ. ಸೋಷಿಯಲ್ ಮೀಡಿಯಾ ಬಹುತೇಕ ಸುಳ್ಳು. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ನೀವು ನಿಮ್ಮ ಲೈಫ್ ಅನ್ನು ಹೊಸ ಕಣ್ಣಿನಿಂದ ನೋಡ್ತೀರಾ. ರಿಯಾಲಿಟಿಯನ್ನ ನೋಡೋದಾದರೆ ಒಂದು ಸಣ್ಣ ಪ್ರಶ್ನೆಯನ್ನ ಕೇಳ್ತೀನಿ. ಸೋಷಿಯಲ್ ಮೀಡಿಯಾನಲ್ಲಿ ಜನ ಏನು ಶೇರ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಅವರ ಸಕ್ಸಸ್ ಅನ್ನ ಶೇರ್ ಮಾಡ್ತಾರೆ, ಸ್ಮೈಲ್ ಅನ್ನ ಶೇರ್ ಮಾಡ್ತಾರೆ, ಅವರ ಸೆಲೆಬ್ರೇಷನ್ಸ್ ಅನ್ನ, ವಿನ್ನಿಂಗ್ ಮೂಮೆಂಟ್ಸ್ ಅನ್ನ ಕೂಡ ಅವರು ಶೇರ್ ಮಾಡ್ತಾರೆ. ಆದರೆ ಅವರು ಅವರ ಸ್ಲೀಪ್ಲೆಸ್ ನೈಟ್ಸ್ ಮತ್ತು ಆಂಕ್ಸಿಟಿ, ರಿಜೆಕ್ಷನ್ಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಸ್ಟ್ರೆಸ್ ಇದ್ಯಾವುದನ್ನು ಕೂಡ ಅವರು ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡೋದಿಲ್ಲ. ಸೋಷಿಯಲ್ ಮೀಡಿಯಾ ಒಂದು ಹೈಲೈಟ್ ರೀಲ್ ಆಗಿದೆ, ಲೈಫ್ ಒಂದು ಫುಲ್ ಮೂವಿ ಆಗಿದೆ. ಇದನ್ನ ನೀವು ಮರೆತು ಹೋಗಬೇಡಿ. ನೀವು ನಿಮ್ಮ ಬಿಹೈಂಡ್ ದ ಸೀನ್ಸ್ ಲೈಫನ್ನು ಅವರ ಬೆಸ್ಟ್ ಮೂಮೆಂಟ್ಸ್ ಜೊತೆ ಕಂಪೇರ್ ಮಾಡ್ತಿದ್ದೀರಾ. ಇದನ್ನ ನೀವು ಅವಾಯ್ಡ್ ಮಾಡಿ. ಇದು ನಿಮ್ಮ ದೊಡ್ಡ ತಪ್ಪಾಗಿದೆ. ಆದಷ್ಟು ಇದನ್ನು ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದು. ಕಂಪ್ಯಾರಿಸನ್ ಟ್ರ್ಯಾಪ್ ಅಂದರೆ ಇದು ಕಂಪ್ಯಾರಿಸನ್ ಟ್ರ್ಯಾಪ್ ಅಂದರೆ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಒಂದು ದೊಡ್ಡ ಆಘಾತ. ಒಬ್ಬ ಹುಡುಗ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಫ್ಲೂಯೆನ್ಸರ್ನ ನೋಡ್ತಾನೆ. ಆ ಇನ್ಫ್ಲೂಯೆನ್ಸರ್ ಹತ್ರ ಒಂದು ಕಾರ್ ಇರುತ್ತದೆ, ಅವನಿಗೆ 22 ಏಜ್ ಆಗಿರುತ್ತವೆ. ಅವನ ಹತ್ರ ಸಾಕಷ್ಟು ಮನಿ ಅಂದರೆ ಹಣವಿರುತ್ತದೆ. ಆದರೂ ಆ ಹುಡುಗ ಕಂಪೇರ್ ಮಾಡ್ಕೋತಾನೆ ಅವನೊಂದಿಗೆ. ನಾನು 25 ಏಜ್ ಆದರೂ ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂತ ಅವನೊಂದಿಗೆ ಕಂಪೇರನ್ನ ಮಾಡ್ಕೋತಾನೆ. ಅದೇ ರೀತಿ ಒಬ್ಬ ಹುಡುಗಿ ರೀಲ್ಸ್ ಅನ್ನು ನೋಡ್ತಾ ಇರ್ತಾಳೆ. ಅವಾಗ ಅಲ್ಲಿ ಅವಳು ಒಬ್ಬ ರೀಲ್ಸ್ ಅನ್ನ ಸಕ್ಸಸ್ ಆದಂತ ಮಹಿಳೆಯ ರೀಲ್ಸ್ ಅನ್ನ ನೋಡಿದ ಮೇಲೆ ಅವಳ ಲೈಫ್ ಪರ್ಫೆಕ್ಟ್ ಆಗಿದೆ, ನನ್ನ ಲೈಫ್ ಬೋರಿಂಗ್ ಆಗಿದೆ ಅಂತ ಕಂಪೇರ್ ಮಾಡ್ಕೋತಾಳೆ. ಆದ್ರೆ ಕೇಳಿ, ನೀವು ಅವನ ಬ್ಯಾಂಕ್ ಲೋನ್ ನೋಡಿದ್ರಾ? ಮತ್ತೆ ಅವಳ ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಮೆಂಟಲ್ ಪ್ರೆಷರ್ ಅನ್ನ ನಿಮಗೆ ಗೊತ್ತಾ ಎಷ್ಟಿದೆ ಅಂತ? ಮತ್ತೆ ಅವನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಯಾವ ಅಂತ ನಿಮಗೆ ಗೊತ್ತಾ? ಕಂಪ್ಯಾರಿಸನ್ ಈಸ್ ಅ ಸೈಲೆಂಟ್ ಕಿಲ್ಲರ್. ಸೋಷಿಯಲ್ ಮೀಡಿಯಾ ನಿಮಗೆ ಇನ್ಸ್ಪೈರ್ ಮಾಡಬೇಕು ಹೊರತು ಡಿಪ್ರೆಸ್ ಮಾಡಬಾರ್ದು. ಟ್ರೂತ್ ಅಬೌಟ್ ಸಕ್ಸಸ್ಫುಲ್ ಪೀಪಲ್ ಜನರ ಒಂದು ನಿಜವನ್ನ ತಿಳಿದುಕೊಳ್ಳೋಣ. ಅದು ನಿಮಗೆ ಏನಾದರೂ ಗೊತ್ತಾ? ನೋಡೋಣ ಬನ್ನಿ. ಸಕ್ಸಸ್ಫುಲ್ ಜನರಿಗೂ ಒಂದು ಭಯವಿರುತ್ತದೆ, ರಿಚ್ ಜನರಿಗೂ ಸ್ಲೀಪ್ಲೆಸ್ ನೈಟ್ಸ್ ಇರುತ್ತವೆ, ಮತ್ತು ಫೇಮಸ್ ಜನರಿಗೂ ಲೋನ್ಲಿನೆಸ್ ಕೂಡ ಇರುತ್ತದೆ. ನೋಡೋದಾದ್ರೆ ಎಲಾನ್ ಮಸ್ಕ್ ಒಂದು ಸ್ಮೈಲ್ ಫೋಟೋವನ್ನ ಹಾಕ್ತಾನೆ. ಆದ್ರೆ ಕಂಪನಿ ಕೊಲ್ಯಾಪ್ಸ್ ಪ್ರೆಷರ್ ಅನ್ನ ಯಾರಿಗೂ ಅದು ಗೊತ್ತು ಮಾಡುವುದಿಲ್ಲ. ಆದರೆ ಅವನು ಒಂದು ಸ್ಮೈಲ್ ಕೊಡುವಂತ ಫೋಟೋವನ್ನ ಶೇರ್ ಮಾಡ್ತಾನೆ. ಆದರೆ ಕಂಪನಿ ಕೊಲ್ಯಾಪ್ಸ್ ಪ್ರೆಷರ್ ಯಾರಿಗೂ ಕಾಣೋದಿಲ್ಲ. ಆಕ್ಟರ್ ಅಂದ್ರೆ ಯಾವುದೋ ಒಂದು ಹೀರೋ ರೆಡ್ ಕಾರ್ಪೆಟ್ ನಲ್ಲಿ ನಡೆಯುತ್ತಾನೆ. ಆದ್ರೆ ರಿಜೆಕ್ಷನ್ ಲೆಟರ್ಸ್ ಯಾರಿಗೂ ಕಾಣಲ್ಲ. ನೋ ಒನ್ ಈಸ್ ಲಿವಿಂಗ್ ಅ ಪರ್ಫೆಕ್ಟ್ ಲೈಫ್. ಡಿಫರೆನ್ಸ್ ಏನು ಅಂದ್ರೆ ಕೆಲವರು ಪೇನ್ ಅನ್ನ ಹೈಡ್ ಮಾಡ್ತಾರೆ, ಕೆಲವರು ಪೇನ್ ಅನ್ನ ಫೈಟ್ ಮಾಡ್ತಾರೆ. ಇದೇ ರಿಯಾಲಿಟಿ ಆಗಿದೆ. ಮೆಂಟಲ್ ಹೆಲ್ತ್ ಅಂಡ್ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಸ್ಲೋಲಿ ನಿಮ್ಮ ಮೈಂಡ್ ಅನ್ನ ಡಿಸ್ಟ್ರಾಯ್ ಮಾಡ್ತದೆ. ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಮಲ್ಲಿ ಸೆಲ್ಫ್ ಡೌಟ್ ಮತ್ತು ಕಾನ್ಫಿಡೆನ್ಸ್ ಅನ್ನ ಲೋ ಕಾನ್ಫಿಡೆನ್ಸ್ ಆಗಿ ಮಾಡುತ್ತದೆ. ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ, ಓವರ್ ಥಿಂಕಿಂಗ್ ಅನ್ನ ಹೆಚ್ಚಿಸುತ್ತದೆ, ಫೇಕ್ ಎಕ್ಸೆಪ್ಟೇಷನ್ ಅನ್ನ ಜಾಸ್ತಿ ಮಾಡುತ್ತದೆ. ನಿಮ್ಮ ಲೈಫ್ ಸ್ಲೋ ಆಗಿದ್ರೆ ಅದು ಫೇಲ್ಯೂರ್ ಅಲ್ಲ, ನೀವು ಬೆಳಿತಿದ್ದೀರಾ ಅಂತ ಅರ್ಥ, ನೀವು ಗ್ರೋ ಆಗ್ತಿದ್ದೀರಾ ಅಂತ ಅರ್ಥ. ಟ್ರೀ ಕೂಡ ಫ್ರೂಟ್ ಅನ್ನ ಕೊಡೋಕೆ ಟೈಮ್ ಅನ್ನ ತೆಗೆದುಕೊಳ್ಳುತ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಅದೇ ರೀತಿ ಹೀಲಿಂಗ್ ಈಸ್ ನಾಟ್ ವಿಸಿಬಲ್ ಆನ್ ಇನ್ಸ್ಟಾಗ್ರಾಮ್. ಲೈಫ್ ಹಾರ್ಡ್ ಅಂದ್ರೇನೆ ಯು ಆರ್ ಗ್ರೋವಿಂಗ್. ಲೈಫ್ ಕಷ್ಟ ಆದ್ರೇನೆ ನೀವು ಬೆಳಿತೀರಾ. ಒಂದು ಮಾತನ್ನ ನೆನಪಿಡಿ, ಈಸಿ ಲೈಫ್ ಅನ್ನೋದು ವೀಕ್ ಮೈಂಡ್. ಸರಳವಾಗಿ ಜೀವನವಿದ್ದರೆ ಅದು ಒಂದು ವೀಕ್ ಮೈಂಡ್ ಅನ್ನ ತೋರಿಸುತ್ತದೆ. ನೀವೇ ಅದೇ ರೀತಿ ಕಷ್ಟಪಟ್ಟು ಹಾರ್ಡ್ ಲೈಫ್ ಅನ್ನ ನೀವು ಮಾಡ್ತಿದ್ರೆ, ನೀವು ಹಾರ್ಡ್ ಲೈಫ್ ಅನ್ನ ಹೊಂದಿದ್ರೆ, ನೀವು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅನ್ನ ಸ್ಟ್ರಾಂಗ್ ಮಾಡ್ಕೋತಿದ್ದೀರಾ ಅಂತ ಅರ್ಥ.
ಸ್ಟ್ರಗಲ್ ಅಂದರೆ ಪನಿಷ್ಮೆಂಟ್ ಅಲ್ಲ, ಅದು ಪ್ರಿಪ್ರೇಷನ್ ಇದ್ದ ಹಾಗೆ. ಸ್ಟ್ರಗಲ್ ಅನ್ನೋದು ಪ್ರಿಪ್ರೇಷನ್ ಆಗಿದೆ. ನೀವು ಈಗ ಲೋನ್ಲಿ ಫೀಲ್ ಮಾಡ್ತಿದ್ದೀರಾ, ಯು ಆರ್ ಬಿಕಮಿಂಗ್ ಇಂಡಿಪೆಂಡೆಂಟ್. ನೀವು ಲೋನ್ಲಿ ಅಂದರೆ ಒಬ್ಬರೇ ಇದ್ದರೆ ನೀವು ಒಬ್ಬರೇ ಇದ್ದೀನಿ ಅಂತ ಫೀಲ್ ಮಾಡ್ಕೋಬೇಡಿ. ನೀವು ಸ್ವತಂತ್ರವಾಗಿ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. ನೀವು ಫೇಲ್ ಆಗ್ತಿದ್ದೀರಾ, ಯು ಆರ್ ಲರ್ನಿಂಗ್. ನೀವು ಫೇಲ್ ಆಗ್ತಿದ್ದೀರಾ ಅಂದರೆ ನೀವು ಏನೋ ಹೊಸದನ್ನು ಕಲಿತಿದ್ದೀರಾ ಅಂತ ಎಕ್ಸೆಪ್ಟನ್ನು ಮಾಡ್ಕೊಳ್ಳಿ. ಪೇನ್ ಈಸ್ ಟೆಂಪ್ರರಿ, ಸ್ಟ್ರೆಂತ್ ಈಸ್ ಪರ್ಮನೆಂಟ್. ವಾಟ್ ಯು ಶುಡ್ ಡೂ ಇನ್ಸ್ಟೆಡ್ ಅಂದರೆ ನೀವು ಏನು ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಯೂಸೇಜ್ ಅಂದ್ರೆ ಲಿಮಿಟನ್ನು ಮಾಡಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವುದನ್ನು ಲಿಮಿಟೆಡ್ ಆಗಿ ಯೂಸ್ ಮಾಡಿ. ದಿನದಲ್ಲಿ ಒಂದು ಹಾಫ್ ಆನ್ ಅವರಿಂದ ಒಂದು 1 ಅವರ್ವರೆಗೂ ಮಾತ್ರ ಮೊಬೈಲನ್ನು ಅಥವಾ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಿ. ಅದೇ ರೀತಿ ಹೊಸದಾಗಿ ಸ್ಕಿಲ್ಸನ್ನು ಕಲಿಯಿರಿ. ಹೊಸ ಸ್ಕಿಲ್ಸನ್ನು ದಿನದಿಂದ ದಿನಕ್ಕೆ ಕಲಿಯಿರಿ. ಮತ್ತು ಬಾಡಿಯನ್ನು ಕೇರ್ ಮಾಡಿ, ಎಕ್ಸಸೈಸ್ ಮಾಡಿ, ವರ್ಕೌಟನ್ನು ಮಾಡಿ, ಜಿಮ್ಗೆ ಹೋಗಿ, ಒಳ್ಳೆಯ ಆಹಾರವನ್ನು ಸೇವಿಸಿ, ಬಾಡಿ ಜೊತೆ ಕೇರ್ ಮಾಡಿ, ಒಳ್ಳೆ ನೀರನ್ನು ಕುಡಿಯಿರಿ. ಜೊತೆಗೆ ಮೈಂಡನ್ನು ಪ್ರೊಟೆಕ್ಟ್ ಮಾಡಿ, ಮೆಡಿಟೇಷನನ್ನು ಮಾಡಿ, ಧ್ಯಾನವನ್ನು ಮಾಡಿ. ಇದರಿಂದ ನಿಮ್ಮ ಮೈಂಡ್ ಕೂಡ ಹೆಲ್ದಿಯಾಗಿರಬೇಕು. ನಿಮ್ಮ ಜರ್ನಿ ಸ್ಲೋ ಇರಬಹುದು, ಆದರೆ ನೀವು ಜೆನ್ಯೂನ್ ಆಗಿ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಫೇಕ್ ಸ್ಪೀಡ್ ಬೆಟರ್ ಅಲ್ಲ. ಫೇಕ್ ಸ್ಪೀಡ್ ಅನ್ನೋದು ಬೆಟರ್ ಆಗಿ ಇರೋದಿಲ್ಲ, ಅದು ತಾತ್ಕಾಲಿಕ ಮಾತ್ರ. ರಿಯಲ್ ಪ್ರೋಗ್ರೆಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತದೆ, ಅದು ಶಾಶ್ವತವಾಗಿರುತ್ತದೆ. ನಿಮ್ಮ ಲೈಫ್ ಸ್ಟೋರಿ ಯಾರಿಗೂ ಕಾಪಿ ಮಾಡೋ ಅಗತ್ಯ ಇಲ್ಲ. ನಿಮ್ಮದೇ ಲೈಫನ್ನು ನೀವು, ನಿಮ್ಮ ಲೈಫ್ ಸ್ಟೈಲನ್ನು ನೀವೇ ಕಟ್ಟಿಕೊಳ್ಳಿ. ಯಾರ ಜೊತೆಗೂ ಕಂಪೇರ್ ಮಾಡಿಕೊಳ್ಳಬೇಡಿ. ನಿಮ್ಮ ಓನ್ ವಿಷನ್, ನಿಮ್ಮ ಓನ್ ಥಾಟ್, ನಿಮ್ಮ ಓನ್ ಆ್ಯಕ್ಷನ್ ಇವುದರ ಮೇಲೆ ನಿಮ್ಮ ನಿಗಾವನ್ನು ವಹಿಸಿ. ನಿಮ್ಮ ಗುರಿಯ ಮೇಲೆ ನಿಮ್ಮ ಒಂದು ನಿಗಾವನ್ನು ವಹಿಸಿ. ನೀವು ಈ ವಿಡಿಯೋ ನೋಡ್ತಿದ್ರೆ ಒಂದು ರೀಸನ್ ಇದೆ. ಈ ವಿಡಿಯೋ ನೋಡೋಕ್ಕೆ ಒಂದು ರೀಸನನ್ನು ನೋಡೋದಾದರೆ, ಯು ಆರ್ ನಾಟ್ ಅ ವೀಕ್. ನೀವು ವೀಕ್ ಅಲ್ಲ, ಯು ಆರ್ ನಾಟ್ ಅ ಲೇಟ್. ನೀವು ಲೇಟ್ ಆಗಿಲ್ಲ, ನೀವು ಇನ್ನೂ ಟೈಮ್ ಇದೆ. ಸ್ಟೂಡೆಂಟ್ ಲೈಫ್ನ ಇನ್ನೂ ಜಾಸ್ತಿ ಟೈಮ್ ಇದೆ. ಇದು ಇನ್ನೂ ಈಗ ಒಂದು ಮೆಟ್ಟಿಲು ಮಾತ್ರ ಸ್ಟೂಡೆಂಟ್ ಲೈಫ್ ಅನ್ನೋದು. ಅದೇ ರೀತಿ ಯು ಆರ್ ನಾಟ್ ಯೂಸ್ಲೆಸ್. ನೀವು ಯೂಸ್ಲೆಸ್ ಅನ್ಕೊಳ್ಳುವುದನ್ನು ಮೊದಲು ನಿಮ್ಮ ಮೈಂಡಿಂದ ತೆಗೆದುಹಾಕಿ. ನೀವು ಯೂಸ್ಫುಲ್ ಆಗಿದ್ದೀರಾ. ಯು ಆರ್ ಜಸ್ಟ್ ಇನ್ ಪ್ರೊಸೆಸ್. ಇನ್ನೂ ಪ್ರೊಸೆಸ್ನಲ್ಲಿ ಇದ್ದೀರಾ. ಸೋಷಿಯಲ್ ಮೀಡಿಯಾ ನಿಮಗೆ ವ್ಯಾಲ್ಯೂ ಡಿಸೈಡ್ ಮಾಡೋ ಪವರನ್ನು ಕೊಡಬೇಡಿ. ಅಂದರೆ ನೀವು ಸೋಷಿಯಲ್ ಮೀಡಿಯಾಗೆ ಕಂಪೇರ್ ಮಾಡಿಕೊಂಡು ನಾನು ಹೀಗಿಲ್ಲ ಹಾಗಿಲ್ಲ ಅಂತ ಅಂದ್ಕೊಳ್ಳೋದನ್ನು ಬಿಟ್ಟು ಬಿಡಿ. ನಿಮಗೆ ನೀವೇ ವ್ಯಾಲ್ಯೂವನ್ನು ಮಾಡಿ, ನಿಮಗೆ ನೀವೇ ವ್ಯಾಲ್ಯೂವನ್ನು ಕೊಟ್ಟುಕೊಳ್ಳಿ. ನಿಮ್ಮ ವ್ಯಾಲ್ಯೂವನ್ನು ನೀವೇ ಪ್ರೂವ್ ಮಾಡಿ. ಸೋಷಿಯಲ್ ಮೀಡಿಯಾಗೆ ಅದನ್ನು ಡಿಸೈಡ್ ಮಾಡುವಂಥ ಒಂದು ಅಧಿಕಾರವನ್ನು ಕೊಡಬೇಡಿ. ಲೈಫ್ ಅನ್ನೋದು ಈಸಿ ಅಲ್ಲ, ಆದರೆ ನೀವು ಸ್ಟ್ರಾಂಗ್ ಆಗ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ ಅಂದರೆ ನೀವು ಸ್ಟ್ರಾಂಗ್ ಆಗ್ತಿದ್ದೀರಾ ಅಂತಲೇ ಅರ್ಥ. ಅದು ಸ್ಮೈಲ್ ಆಗ ಬರುವಂತಹ ಒಂದು ದಿನ ನೀವು ಕೂಡ ಒಂದು ಸ್ಮೈಲನ್ನು ಮಾಡ್ತೀರಾ. ಸಕ್ಸಸ್ಸನ್ನು ನೀವು ಪಡೆದುಕೊಂಡ ಮೇಲೆ ಒಂದು ಸ್ಮೈಲನ್ನು ಕೊಡ್ತೀರಾ. ಅದು ಫೇಕ್ ಸ್ಮೈಲ್ ಅಲ್ಲ, ಅದು ನಿಮ್ಮ ಅರ್ನ್ಡ್ ಸ್ಮೈಲ್. ಅಂದರೆ ನೀವು ಸಂಪಾದಿಸಿದ ನಿಮ್ಮ ಸ್ವಂತ ನಗುವಾಗಿರುತ್ತದೆ. ಇದು ನಿಮ್ಮ ಜೀವನ ಪೂರ್ತಿ ಅಂತ ನಿಮಗೆ ಹ್ಯಾಪಿನೆಸ್ ಅನ್ನು ಕೊಡುತ್ತದೆ. ಜೀವನವು ಸುಖಮಯವಾಗಿ ನಡೆಯುತ್ತದೆ. ಈ ವಿಡಿಯೋ ನಿಮಗೆ ಟಚ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಐ ಚೂಸ್ ರಿಯಲ್ ಲೈಫ್ ಅಂತ ಬರೆಯಿರಿ. ಬಿಕಾಸ್ ರಿಯಲ್ ಲೈಫ್ ಅನ್ನೋದು ಫೇಕ್ ಸೋಷಿಯಲ್ ಮೀಡಿಯಾ ಅನ್ನೋದಕ್ಕಿಂತ ದೊಡ್ಡದಾಗಿದೆ. ಅದಕ್ಕಾಗಿ ನೀವು ಫೇಕ್ ಅಂದರೆ ಸುಳ್ಳು ಸೋಷಿಯಲ್ ಮೀಡಿಯಾವನ್ನು ನಂಬಬೇಡಿ. ಸೋಷಿಯಲ್ ಮೀಡಿಯಾವನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮ ಲೈಫ್ಗೆ ಸೋಷಿಯಲ್ ಮೀಡಿಯಾವನ್ನು ಕಂಪೇರ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ನಿಮ್ಮ ಓನ್ ವಿಷನ್ ಮೇಲೆ ನಿಮ್ಮ ಒಂದು ಗಮನವನ್ನು ಇಟ್ಟುಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.